ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಂದರೆ, ಆರಿ ಕಲಿಯೋದಕ್ಕೆ ಬೇಸಿಕ್ ಐಟಮ್ಸ್ ಏನೇನು ಬೇಕು, ಯಾವ ರೀತಿ ಕಲ್ತ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 2-3 ಸಿಸ್ಟರ್ಸ್ ಕೇಳಿದ್ರು, ಅದಕ್ಕೋಸ್ಕರ ನಾನು ಹೇಳ್ಕೊಡೋಕ್ಕೆ ಏನೇನು ಮೆಟೀರಿಯಲ್ಸ್ ತೊಗೊಂಡು ಬಂದಿದ್ದೀನಿ ಅಂತ ನೋಡಿ. ಮೇಯ್ನಾಗಿ ನಮಗೆ ಸ್ಟ್ಯಾಂಡ್ ಬೇಕಾಗುತ್ತೆ. ಈಗ ಬಾಕ್ಸ್ ಟೈಪಲ್ಲೂ ಸ್ಟ್ಯಾಂಡ್ಸ್ ಅವೈಲೇಬಲ್ ಇದೆ. ನಾನು ಕಲಿಯೋ ಟೈಮಲ್ಲಿ ನಮಗೆ ಈ ಥರ ಸ್ಟ್ಯಾಂಡ್ಸೇ ಅವೈಲೇಬಲ್ ಇದ್ದಿದ್ದು. ಈಗ ನಾವು ಬಾಕ್ಸ್ ಟೈಪಲ್ಲೂ ಅವೈಲೇಬಲ್ ಇದೆ. ನೀವು ನಿಮಗೆ ಸೇಫ್ಟಿ ಯಾವುದು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿಕೊಂಡು ತೊಗೊಳ್ಬೇಕಾಗತ್ತೆ. ನೀವು ಸರ್ಚ್ ಮಾಡ್ಬೋದು, ಫ್ಲಿಪ್ಕಾರ್ಟ್, ಮೀಶೋ ಮತ್ತು ಬೇರೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಸಿಗುತ್ತೆ. ಆರಿ ಸ್ಟ್ಯಾಂಡ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೇ ಸಿಗುತ್ತೆ ನಿಮಗೆ. ಓಕೆನಾ? ನಿಮಗೆ ಯಾವುದು ಬೇಕು ಅಂತೇಳಿ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಕಂಫರ್ಟ್ ಯಾವ ಥರ, ನಿಮಗೆ ನೆಲದ ಮೇಲೆ ಕೂತ್ಕೊಂಡು ಹಾಕಬೇಕು ಅಂದ್ರೂ ಅದಕ್ಕೆ ನೆಲದ ಮೇಲೆ ಕೂತ್ಕೊಂಡು ಹಾಕೋದಕ್ಕೆ ಸ್ಟ್ಯಾಂಡ್ ಇದೆ. 3-in-1 ಅಂತ ಒಂದು ಸ್ಟ್ಯಾಂಡ್ ಸಿಗುತ್ತೆ. ನೀವು ಸೋಫಾ ಮೇಲೆ ಇಲ್ಲ ಚೇರ್ ಮೇಲೆ ಕೂತ್ಕೊಂಡು ಹಾಕ್ಕೋಬೋದು, ಈ ರೀತಿ ಒರ್ಕೊಂಡು ಹಾಕ್ಬೋದು. ಆ ರೀತಿ ಎಲ್ಲ 3-in-1 ಸ್ಟ್ಯಾಂಡ್ ಅಂತ ಕೂಡ ಸಿಗುತ್ತೆ. ನಿಮ್ಮ ಕಂಫರ್ಟ್ ನೀವು ಯಾವುದು ಬೇಕೋ ನೀವು ನೋಡಿ ಚೆಕ್ ಮಾಡಿಕೊಂಡು ತಗೋಬೇಕಾಗುತ್ತೆ. ಈಗ ನೋಡಿ, ನನ್ನ ಹತ್ರ ಇರೋದು ಈ ಸ್ಟ್ಯಾಂಡೇ. ಇದು 18 ಇಂಚ್. ಇದು 18 ಇಂಚಲ್ಲ, ನಾನು ಫಸ್ಟ್ ತೊಗೊಂಡಿದ್ದು 16 ಇಂಚ್ ತೊಗೊಂಡಿದ್ದೆ, ಸುಮ್ಮನೆ ಕಲಿಯೋದಕ್ಕೆ ಅನ್ನೋದಕ್ಕೋಸ್ಕರ. ಸೊ 18 ಇಂಚ್ ಆದರೆ ನಿಮಗೆ ಕಂಫರ್ಟ್ ಆಗುತ್ತೆ. ಇಲ್ಲ ಬಾಕ್ಸ್ ಅಂದರೆ 20x24 ಮತ್ತು 24x24 ಎಲ್ಲ ಅವೈಲೇಬಲ್ ಇದೆ. 24 ತೊಗೊಂಡ್ರೆ ಅಂದರೆ ಒಂದು ಬ್ಲೌಸಲ್ಲಿ ಬ್ಯಾಕ್ ನೆಕ್ ಫುಲ್ ವರ್ಕ್ ಮಾಡಬೇಕು ಅಂದರೆ ಧಾರಾಳವಾಗಿ ನೀವು ಮಾಡ್ಕೋಬೋದು. ಓಕೆನಾ? ಅದನ್ನು ನಿಮ್ಮ ಕಂಫರ್ಟ್. ಈಗ ನಾನು 16 ಇಂಚ್ ಫ್ರೇಮ್ ತೊಗೊಂಡು ಬಂದಿದ್ದೀನಿ. ಸ್ಟ್ಯಾಂಡ್ 16 ಇಂಚು ಮತ್ತು ಫ್ರೇಮ್ 18 ಇಂಚ್ ಫ್ರೇಮ್ ತೊಗೊಂಡು ಬಂದಿದ್ದೀನಿ ನಾನು. 18 ಇಂಚ್ ಅಂದರೆ ಬ್ಲೌಸ್ ಡಿಸೈನ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ನನ್ನ ಒಬ್ಬರು ನೆಟ್ ಕ್ಲಾತಲ್ಲಿ ನಿಮಗೆ ನಾವು ಯಾವ ರೀತಿ ಹಾಕ್ತೀವಿ ಅಂಥೇಳಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನೆಟ್ ಕ್ಲಾತ್ ತೊಗೊಂಡು ಬಂದಿದ್ದೀನಿ ನಾನು. ನಾವು ಈಗ ಕೆಳಗಡೆ ಹೇಗೆ ಕೈ ಹ್ಯಾಂಡಲ್ ಮಾಡ್ತೀವಿ ಅನ್ನೋದೆಲ್ಲ ನಿಮಗೆ ಈ ನೆಟ್ ಕ್ಲಾತಲ್ಲಿ ಹಾಕಿದ್ರೆ ಕಾಣಿಸುತ್ತೆ. ಮೇಯ್ನ್ ಕ್ಲಾತಲ್ಲಿ ಹಾಕಿದ್ರೆ ನಾವು ಮೇಲೆ ಹಾಕೋದು ಮಾತ್ರನೇ ನಿಮಗೆ ಕಾಣಿಸೋದು. ನೆಟ್ ಕ್ಲಾತಲ್ಲಿ ಅಂದರೆ ನಾವು ಡೌನಲ್ಲಿ ಯಾವ ರೀತಿ ದಾರನ ಸುತ್ತಕೊಡ್ತೀವಿ ಅನ್ನೋದೆಲ್ಲ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ನೆಟ್ ಕ್ಲಾತ್ ತೊಗೊಂಬಂದಿದ್ದೀನಿ. ಸಾರಿ ಫ್ರೆಂಡ್ಸ್, ನನ್ನ ಹತ್ರ ನೆಟ್ ಕ್ಲಾತ್ ಇದೆಲ್ಲ ನಾನು ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದೊಂದು ಬ್ಲೌಸ್ಗೋಸ್ಕರ ಇದನ್ನು ಹಾಕಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಇದು ಸ್ಲೀವು. ಸೊ ನನ್ನ ಹತ್ರ ಬೇರೆ ನೆಟ್ ಕ್ಲಾತ್ ಎಲ್ಲ ಯಾವುದೂ ಇಲ್ಲ, ಅದಕ್ಕೋಸ್ಕರ ಇದರಲ್ಲೇ ಈ ಕಡೆನೇ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ದಯವಿಟ್ಟು ಕ್ಷಮಿಸಿ, ನನ್ನ ಹತ್ರ ಬೇರೆ ನೆಟ್ ಕ್ಲಾತ್ ಇಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲೇ ತೋರಿಸ್ಕೊಡ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಬನ್ನಿ, ಇವತ್ತಿನ ಕ್ಲಾಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ಒಂದು 3 ಜನ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರಿ ಅನ್ನೋದಕ್ಕೋಸ್ಕರ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟು ಅರೇಂಜ್ ಮಾಡ್ಕೊಳ್ಳೋಣ ಎಲ್ಲ. ನೋಡಿ, ಈ ರೀತಿ ನಾನು ಈ ನೆಟ್ಟನ್ನ ಎಲ್ಲನೂ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಈ ಬ್ಲೌಸ್ಗೆ ಎಲ್ಲದಕ್ಕೂ ನೆಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇರೋದನ್ನ ನೆಟ್ನಲ್ಲೇ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಈ ಕಡೆ ನೋಡಬೇಕಾಗಿಲ್ಲ, ನಾನು ಇಲ್ಲಿ ಹಾಕಿ ತೋರಿಸ್ತೀನಿ, ಅದನ್ನು ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ಸ್ಟಾರ್ಟ್ ಮಾಡೋಣವಾ? ನೋಡಿ ಫ್ರೆಂಡ್ಸ್, ನಾನೀಗ ಜರಿ ಥ್ರೆಡ್ ತೊಗೊಂಡು ಬಂದಿದ್ದೀನಿ. ನೋಡಿ, ಇದು ಒಳ್ಳೆ ಕಂಪ್ನಿ ದಯಾಲ್ಜಿ 753. ಇದನ್ನೇ ನಾವು ಬ್ಲೌಸ್ಗೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಸೊ ಮೆಟೀರಿಯಲ್ಸ್ ಬಗ್ಗೆನೂ ನಿಮಗೆ ನಾಲೆಜ್ ಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇದು ದಯಾಲ್ಜಿ 753 ಗೋಲ್ಡನ್ ಕಲರ್ ಜರಿ ಥ್ರೆಡ್ ತೊಗೊಂಡು ಬಂದಿದ್ದೀನಿ. ಮತ್ತು ನೋಡಿ, ಇದು ಮ್ಯಾಕ್ಸಿಮಮ್ ಆರಿ ಹಾಕೋರೆಲ್ಲ ಈ ರೀತಿ ಕಬ್ಬಿಣದ ನೀಡಲ್ಸೇ ಯೂಸ್ ಮಾಡ್ತಾರೆ. ಸೊ ನಾನು ನೋಡಿ ಈ ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ, ಇಲ್ಲಿ ನೋಡಿ.
ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕೊಕ್ಕಿ ಥರ ಇರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಐರನ್ ನೀಡಲಲ್ಲಿ ಈ ರೀತಿ ದಾರ ಸುತ್ತಿಟ್ಕೊಂಡಿರ್ತೀವಿ. ದಾರ ಯಾಕೆ ಸುತ್ಕೊಳ್ತೀವಿ ಅಂತಂದರೆ, ಇವಾಗ ನಾವು ನೀಡಿಲ್ಸ್ ಪೆನ್ಸಿಲ್ ಅಂದರೆ ನಮಗೆ ಹಿಡ್ಕೊಂಡು ಬರೆಯೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ, ಆ ಸೈಜಲ್ಲಿದ್ದರೆ. ಅದಕ್ಕೋಸ್ಕರ ಅದೇ ಥರನೇ ಆ ಗ್ರಿಪ್ಗೋಸ್ಕರನೇ ನಾವಿಲ್ಲಿ ಯಾವುದೋ ಒಂದು ದಾರನ ತೊಗೊಂಡು ಗ್ಲೂ ಹಾಕ್ಕೊಂಡು ಚೆನ್ನಾಗಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಹಾಕಿ ಸುತ್ಕೊಳ್ಬೇಕಾಗತ್ತೆ. ಇದು ನನ್ನ ಫೇವ್ರೆಟ್ ನೀಡಲ್ ಫ್ರೆಂಡ್ಸ್. ಇದು ನನಗೆ ಈ ಒಂದು ಸೂಜಿ ಇದ್ದರೆ ಸಾಕು, ಎಷ್ಟು ಕೆಲಸ ಬೇಕಾದರೂ ಮಾಡ್ತೀನಿ. ಇದು ನನ್ನ ಫೇವ್ರೆಟ್. ಸೊ ಇವಾಗ ನಾವು ಒಂದು ವರ್ಕ್ಗೆ ಅಡಿಕ್ಟ್ ಆಗಿದ್ದೀವಿ ಅಂತಂದರೆ, ಈಗ ಈ ಸೂಜಿ ಒಡೆದೋಯ್ತು ಅಂತ ಇಟ್ಕೊಳ್ಳಿ, ನಾನು ತುಂಬಾ ಫೀಲ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನೆಕ್ಸ್ಟು ಹೊಸ ನೀಡಿಲ್ ತೊಗೊಂಡು ಅದಕ್ಕೆ ಅಭ್ಯಾಸ ಆಗಬೇಕು ಅಂದರೆ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದನ್ನು ನೀವು ಕಲ್ತ್ಕೊಂಡ್ಮೇಲೆ ನಿಮ್ಗೆ ಆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ನೋಡಿನೇ ನಾನು ಒಂದು 40-50 ಸ್ಟಿಚ್ವರೆಗೂ ಯೂಟ್ಯೂಬಲ್ಲೇ ಕಲ್ತಿದ್ದು ಫ್ರೆಂಡ್ಸ್. ಆಮೇಲೆ ನಾನು ನಮ್ಮ ಬ್ಲೌಸ್ಗಂದರೆ ನಮಗೆ ಸರ್ಟಿಫಿಕೇಟ್ ಎಲ್ಲ ಬೇಕಾಗಿರೋದಿಲ್ಲ. ಸೊ ಬೇರೆಯವ್ರಿಗೂ ಹಾಕಬೇಕು, ಬಿಸ್ನೆಸ್ ಥರ ತೊಗೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ನಾನು ಸರ್ಟಿಫಿಕೇಟ್ ಬೇಕು ಅಂಥೇಳಿ ಮತ್ತೆ ಕ್ಲಾಸ್ ಜಾಯಿನ್ ಮಾಡಿಕೊಂಡು ನಾನು ಸರ್ಟಿಫಿಕೇಟ್ ತೊಗೊಂಡು ಬೇರೆಯವ್ರಿಗೆ ಹಾಕ್ಕೊಡೋ ಥರ ಪ್ರಿಪೇರ್ ಆಗಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಈ ನೀಡಿಲ್ ತೊಗೊಂಡಿದ್ದೀನಿ. ನಿಮಗೆ ಈ ನೀಡಿಲ್ ಸಿಕ್ಕಲ್ಲ ಅಂದರೆ ಟುಲಿಪ್ ಬ್ರ್ಯಾಂಡಲ್ಲಿ ಕ್ರೋಸಾ ನೀಡಿಲ್ ಸಿಗುತ್ತೆ. ಕ್ರೋಸಾ ನೀಡಿಲ್ ಅಂದರೆ 14 ನಂಬರ್ 14 ನೀಡಿಲ್ ತೊಗೊಂಡ್ರೆ ನೀವು ಅದರಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ಕೋಬೋದು. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ನೋಡಿ, ಇಂಟ್ರಡಕ್ಷನ್ನೇ ಇಷ್ಟು 7 ಮಿನಿಟ್ಸ್ ಆಗೋಗಿದೆ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟು ಈ ದಾರನ ತೊಗೊಂಡು ನೀವು ನಾಟ್ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಈ ರೀತಿ ಕಟ್ರ್ ಒಂದು ತೆಗೆದಿಟ್ಕೊಳ್ಳಿ. ಈ ರೀತಿ ನೀವು ಈ ಗಂಟೆಲ್ಲ ಹಾಕ್ತಿರಲ್ಲ, ಆ ರೀತಿ ಗಂಟು ಹಾಕಿ ಚೆನ್ನಾಗಿ ಸ್ವಲ್ಪ ದೊಡ್ಡದಾಗೆ ಗಂಟು ಹಾಕ್ಕೊಳ್ಳಿ. ಆಗಲೇ ನಾವು ನೆಟ್ ಕ್ಲಾತಲ್ಲಿ ಬೇರೆ ಹಾಕ್ತಾ ಇರೋದ್ರಿಂದ ಗಂಟು ಸ್ವಲ್ಪ ದೊಡ್ಡದಾಗೆ ಹಾಕ್ಕೊಳ್ಳಿ. ಗಂಟು ಹಾಕ್ಕೊಳ್ದಿರನು ಸ್ಟಾರ್ಟ್ ಮಾಡ್ಬೋದು. ಸೊ ನೀವು ಫಸ್ಟ್ ಕಲಿಯೋರು ಈ ರೀತಿ ಗಂಟು ಹಾಕ್ಕೊಂಡು ಕಲಿತು ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗಂಟು ಹಾಕ್ದಿರನೇ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಗಂಟು ಹಾಕಿದ್ದಾಯಿತು. ನೋಡಿ, ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ ಸ್ಟಿಚ್ಚು ಚೈನ್ ಸ್ಟಿಚ್ಚು ಫ್ರೆಂಡ್ಸ್. ಎಲ್ಲದಕ್ಕೂ ಬೇಸಿಕ್ ಸ್ಟಿಚ್ಚೇ ಚೈನ್ ಸ್ಟಿಚ್ ಆಗಿರುತ್ತೆ. ಸೊ ನೋಡಿ, ನಾನು ಈಗ ಸ್ಟಾರ್ಟ್ ಮಾಡ್ತೀನಿ. ನೀವು ಡೌನಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂಥೇಳಿ ನೋಡ್ಕೊಳ್ಳಿ. ಈಗ ಫಸ್ಟು ಚುಚ್ಚಿ ಎತ್ಕೊಳ್ತೀನಿ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಬೆರಳಲ್ಲಿ ಹಾಕಿ ಈ ರೀತಿ ಎತ್ತಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ಚೈನ್ ಒಂದು ಲೂಪ್ ಹೊರಗಡೆ ಬಂದಿದೆ ಅಲ್ವಾ, ಅದನ್ನು ಈ ರೀತಿ ಇಟ್ಕೊಂಡು ನಿಮ್ಗೆ ಎಷ್ಟು ಡಿಸ್ಟೆನ್ಸ್ಗೆ ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ಸುತ್ತಿ. ನೋಡಿ, ಇಲ್ಲಿ ಕೆಳಗಡೆ ಈ ನೀಡಿಲು ಸೂಜಿ ಥರ ಇರೋದು ನಮ್ಮ ಕಡೆ ಇರಬೇಕು. ಅದಕ್ಕೆ ಒಂದು ಸುತ್ತಬೇಕು. ಈ ರೀತಿ ರೊಟೇಟ್ ಮಾಡಿದ್ರೆ ಅದು ಹೊರಗಡೆ ಬಂದುಬಿಡುತ್ತೆ. ನೋಡಿ, ಈ ರೀತಿ ಮತ್ತೆ ಅಗೇನ್ ಈಗ ಒಳಗಡೆ ಚುಚ್ಚಬೇಕಾಗತ್ತೆ. ಈ ರೀತಿ ಸುತ್ತಬೇಕು ಮತ್ತು ಅದನ್ನು ಆಪೋಸಿಟ್ ಸೈಡ್ ತಿರುಗಿಸಿ ಎತ್ತಬೇಕು ಫ್ರೆಂಡ್ಸ್. ಈ ರೀತಿ ನೋಡಿ, ಮತ್ತೆ ಒಂದು ಸಲ ತೋರಿಸ್ತೀನಿ. ನೆಟ್ ಅನ್ನೋದಕ್ಕೋಸ್ಕರ ಸಿಕ್ಕಾಕೊಂಡಿದೆ ನೀಡಲಲ್ಲಿ, ನೋಡಿ ಬರ್ತಾ ಇಲ್ಲ. ಫಸ್ಟ್ ಟೈಮು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಇದೇ ಸೇಮ್ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್. ಬಟ್ಟೆಯಲ್ಲಿ ಸಿಕ್ಕಾಕೊಳ್ತಾ ಇರುತ್ತೆ, ನೀವು ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು. ಸೊ ನೋಡಿ, ಈ ರೀತಿ ಚುಚ್ಚಿ ಈ ರೀತಿ ದಾರದಲ್ಲಿ ಸುತ್ತಿ ಈ ರೀತಿ ಆಪೋಸಿಟಲ್ಲಿ ಸುತ್ತಿ ಎತ್ತಿದ್ರೆ ಬಂದುಬಿಡುತ್ತೆ. ನೋಡಿ, ಈಗ ಅಗೇನ್ ಈ ಸೂಜಿ ನಮ್ಮನ್ನು ನೋಡಿ ಇರಬೇಕು. ಈಗ ಇದನ್ನು ಚುಚ್ಚಿದ ಮೇಲೆ ಈ ರೀತಿ ಸುತ್ತಕೊಂಡು ಇದನ್ನ ಆಪೋಸಿಟಲ್ಲಿ ಹೀಗೆ ಎತ್ತಬೇಕಾಗತ್ತೆ, ಆಪೋಸಿಟ್ ಸೈಡಲ್ಲಿ
ಈ ಸೂಜಿ ನಮ್ಮ ಕಡೆಯಿಂದ ಚುಚ್ಚಿ ಎತ್ತಬೇಕಾದ್ರೆ ಆಪೋಸಿಟ್ ಸೈಡ್ ತಿರುಗಿಸ್ಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ನೋಡಿ ಈ ರೀತಿ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ? ನೋಡಿ ನಾನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂತ. ನೋಡಿ, ಸೂಜಿನ ಎತ್ತಬೇಕು ಅಂದಾಗ ಆಪೋಸಿಟ್ ಸೈಡಲ್ಲಿ ತಿರುಗಿಸ್ಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ಸೂಜಿ ನಮ್ಮನ್ನು ನೋಡಿ ಇರಬೇಕಾಗತ್ತೆ. ನೋಡಿ, ಇದು ಈ ರೀತಿ ಮೇಲೆ ಕೆಳಗೆ ಮಾಡ್ಬೋದು. ಈಗ ನಮ್ಮನ್ನು ನೋಡಿ ನಮ್ಮ ಸೈಡಲ್ಲಿ ಚುಚ್ಚಿ ಈ ರೀತಿ ಎತ್ಕೊಂಡು ಮೇಲೆ ತೆಗಿಬೇಕಾದ್ರೆ ಆಪೋಸಿಟ್ ಸೈಡಲ್ಲಿ ತಿರುಗಿಸ್ಬೇಕು. ಓಕೆನಾ ಫ್ರೆಂಡ್ಸ್? ನೋಡಿ, ಸೂಜಿ 90 ಡಿಗ್ರಿಯಲ್ಲಿ ಇರಬೇಕು ಫ್ರೆಂಡ್ಸ್. ಸ್ಟ್ರೈಟಾಗಿದ್ದರೆ ಈಸಿಯಾಗಿ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ತುಂಬ ಸ್ಟ್ರಗಲ್ ಆಗುತ್ತೆ. ಸೊ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ದಿರ ನಮಗೆ ಬರ್ತಾಯಿಲ್ಲ ಅಂತ ನೀವು ಸ್ಟಾರ್ಟಿಂಗಲ್ಲೇ ಬೇಜಾರು ಮಾಡ್ಕೋಬಾರ್ದು. ಈಸಿಯಾಗಿ ಕಲಿಬೋದು. ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಇರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹಾಕಬೇಕು ಅಂತ ಟ್ರೈ ಮಾಡಿ ಫ್ರೆಂಡ್ಸ್. ತೆಗೆದು ಎಲ್ಲ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟು ಫಸ್ಟು ಬಟ್ಟೆಯಲ್ಲಿ ಚುಚ್ಚಿ ಎತ್ತಕ್ಕೆ ಟ್ರೈ ಮಾಡಿ ಅಂತ ಹೇಳಿದರು. ಸೊ ನಾನು ತೆಗೆದು ಚುಚ್ಚಿ ಎತ್ತಕ್ಕೆ ಆಗದೇ ಇರೋದ್ರಿಂದ ನಾನು ತೆಗೆದು ಎತ್ತಿ ಸೈಡಲ್ಲಿ ಹಾಕಿಬಿಟ್ಟೆ. ಇದನ್ನೆಲ್ಲ ಯಾರಪ್ಪ ಕಲಿತಾರೆ, ತುಂಬಾ ಕಷ್ಟ ಇದೆ ಅಂಥೇಳಿ ದಾರ ಸೂಜಿಯಲ್ಲಿ ಸಿಕ್ಕಾಕೊಳ್ತಾ ಇರುತ್ತೆ ಫ್ರೆಂಡ್ಸ್. ಆಗ ನಮಗೆ ಬೇಜಾರಾಗಿ ಹೋಗುತ್ತೆ. ಅಯ್ಯೋ ಈ ಕೆಲಸ ಬರೋ ಥರ ಇಲ್ಲಪ್ಪ ನಮಗೆ ಅನ್ನೋ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಸ್ಟಾರ್ಟಿಂಗಲ್ಲಿ ಎಷ್ಟೇ ಸ್ಟ್ರಗಲ್ಸ್ ಇದ್ರೂ ನಮ್ಮ ಕೈಲಿ ಆಗುತ್ತೆ ಅನ್ನೋ ನಂಬಿಕೆಯಿಂದ ನೀವು ಸ್ಟಾರ್ಟ್ ಮಾಡಿ, ಖಂಡಿತವಾಗ್ಲೂ ಕಲಿಬಹುದು. ಓಕೆ ಫ್ರೆಂಡ್ಸ್, ನೋಡಿ ಇದೇ ರೀತಿಯೇ ಸ್ಟ್ರೈಟಾಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ಚೈನ್ ಸ್ಟಿಚ್ಚು. ಈಗ ಎಂಡ್ ನಾಟ್ ಹಾಕಿನೇ ನಾವು ಲಾಕ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ದೊಡ್ಡದಾಗಿ ಒಂದು ಲೂಪ್ ತಗೊಳ್ಬೇಕು. ಆಮೇಲೆ ಅದ್ರ ಪಕ್ಕದಲ್ಲೇ ಇಲ್ಲಿ ನೋಡಿ, ಇದ್ರ ಪಕ್ಕದಲ್ಲೇ ಜಾಯಿಂಟಾಗೇ ಇರಬೇಕು. ಅದೇ ಪಕ್ಕದಲ್ಲಿ ಇನ್ನೊಂದು ಲೂಪ್ ತಗೊಂಡು ಈ ಲೂಪ್ ಒಳಗಡೆ ಫಸ್ಟ್ ಲೂಪ್ನ ಎಳೆದು ಈ ರೀತಿ ಲಾಕ್ ಮಾಡಬೇಕಾಗತ್ತೆ. ಅಷ್ಟೇ ಫ್ರೆಂಡ್ಸ್. ನೋಡಿ, ಲಾಕ್ ಆಗೋಯ್ತು. ಈಗ ಎಷ್ಟು ಎಳೆದ್ರೂ ಬರೋದಿಲ್ಲ ನಮಗೆ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಎಂಡ್ ನಾಟ್ ಹಾಕೋದನ್ನು ಹೇಳ್ಕೊಡ್ತೀನಿ. ನೋಡಿ, ಈಗ ಒಂದು ಲೂಪ್ ತೆಗ್ದಿದ್ದೀರಾ, ಓಕೆನಾ? ಬರೀ ಎಂಡ್ ನಾಟ್ ಮಾತ್ರ. ನೋಡಿ, ಇಷ್ಟು ದೊಡ್ಡದಾಗಿ ಒಂದು ಲೂಪ್ ತಗೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಲೂಪನ್ನು ಫಸ್ಟ್ ಲೂಪ್ ಒಳಗಡೆ ಸೆಕೆಂಡ್ ಲೂಪ್ನ ತೆಗೆದು ಆ ಸೆಕೆಂಡ್ ಲೂಪಿಂದ ಹಿಡಿದು ಫಸ್ಟ್ ಲೂಪ್ನ ಲಾಕ್ ಮಾಡಬೇಕಾಗತ್ತೆ. ನೋಡಿ, ಇಷ್ಟೇ ಎಂಡ್ ನಾಟ್. ಅಷ್ಟೇ ಫ್ರೆಂಡ್ಸ್. ಮತ್ತೆ ಅಗೇನ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಫಸ್ಟ್ ಲೂಪನ್ನ ತೆಗೆದು ಫಸ್ಟ್ ಲೂಪ್ ಒಳಗಡೆ ಸೆಕೆಂಡ್ ಲೂಪ್ನ ತೆಗೆದು ಸೆಕೆಂಡ್ ಲೂಪಿಂದ ಫಸ್ಟ್ ಲೂಪ್ನ ಎಳೆದು ಟೈಟ್ ಮಾಡಬೇಕಾಗತ್ತೆ. ಅಷ್ಟೇ ಫ್ರೆಂಡ್ಸ್. ನೋಡಿ, ಇಷ್ಟೇ. ಸೊ ನೋಡಿ, ಇದೇ ಚೈನ್ ಸ್ಟಿಚ್ಚು. ನಮ್ಮ ಚೈನ್ ಸ್ಟಿಚ್ ಹಾಕಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಸ್ ಯಾವುದು ಬೇಕು ಅಂತಲೂ ನೀವು ಕಾಮೆಂಟ್ಸ್ ಮಾಡಿದ್ರೆ ನಾನು ಆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.